ಆವಿ ಅಗ್ನಿವೀರ ರೀ ನೋಡ್ರಿ ರನ್ನಿಂಗ್ ಸ್ಟಾರ್ಟ್ ಆಗ್ಯದ. ಸ್ವಲ್ಪ ವಿಡಿಯೋ ಮಾಡೋ ಮುಂದೆ ಸ್ವಲ್ಪ ಟೈಮ್ ಹೋಯ್ತು ನಮ್ಮದು, ಆದರೂ ಟೈಮಿಂಗ್ ಕರೆಕ್ಟ್ ಆಗಿದೆ, ನೀವು ಚೆಕ್ ಮಾಡ್ಬೋದು. ಇದು ಫಸ್ಟ್ ರೌಂಡ್ ಅಂದರೆ ಇಂದು ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯತಕ್ಕಂಥ 3ನೇ ದಿನದ ಆರ್ಮಿ ರ್ಯಾಲಿಯಲ್ಲಿ ಇದು 2ನೇ ಬ್ಯಾಚ್. ಮುಂಜಾನೆ ಸಮಯದಲ್ಲಿ ವಿಡಿಯೋ ಮಾಡಿದಂಥ ವಿಡಿಯೋ ಸ್ವಲ್ಪ ಮಬ್ಬಾಗಿ ಬಂದಿದೆ, ಆದರೂ ಸಹಿತ 2ನೇ ಬ್ಯಾಚ್ ಇದು ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಈಗಾಗಲೇ 3ನೇ ದಿನ ಯಶಸ್ವಿಯಾಗಿ ಆರ್ಮಿ ರ್ಯಾಲಿ ನಡೀತಾ ಇದೆ. ಇಲ್ಲಿ ಅಗ್ನಿವೀರ GD, ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್, ಅಗ್ನಿವೀರ ಟೆಕ್ನಿಕಲ್ ಹುದ್ದೆಗಳಿಗೆ ನಡೀತಾ ಇದೆ. ನೋಡ್ರಿ ಫಸ್ಟ್ ರೌಂಡ್ ಮುಗಿತು, ಇದು ಫಸ್ಟ್ ರೌಂಡ್ ಓಡ್ತಾ ಇರೋದು. ನೀವು ಟೈಮ್ ಗಮನಿಸಬೇಕು. ಫಸ್ಟ್ ರೌಂಡ್ ನೋಡ್ರಿ, ಫಸ್ಟ್ ರೌಂಡ್ ಟೈಮ್ ಗಮನಿಸಬೇಕು. ಫಸ್ಟ್ ರೌಂಡ್ ಎಷ್ಟು ಟೈಮ್ ಮುಗಿಸ್ತಾ ಇದ್ದಾರೆ ಇಲ್ಲಿ ನೋಡ್ರಿ. ಟೈಮ್ ನೋಡ್ರಿ ಪಾಸ್ ಆಗಿದ್ದಾರೆ ಈಗಾಗಲೇ. ಅಂದರೆ 1:05ಕ್ಕೆ ಫಸ್ಟ್ ರೌಂಡನ್ನು ಕಂಪ್ಲೀಟ್ ಮಾಡಿ ಓಡ್ತಾ ಇದ್ದಾರೆ. ಬಹಳ ವೇಗವಾಗಿ ವಿದ್ಯಾರ್ಥಿಗಳು ಓಡ್ತಾ ಇದ್ದಾರೆ. ಫಸ್ಟ್ ರೌಂಡ್ ಮುಗಿಸಿ ಈಗ ಸೆಕೆಂಡ್ ರೌಂಡನ್ನು ಓಡ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬೇಕು. ಇದು ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ. ಇವತ್ತು 3ನೇ ದಿನ, ಇದು 2ನೇ ಬ್ಯಾಚ್. ಈಗ ಓಡ್ತಿರ್ತಕ್ಕಂಥ ಆರ್ಮಿ ರನ್ನಿಂಗ್ ಬ್ಯಾಚ್ ಇದು 2ನೇ ಬ್ಯಾಚ್. ಸ್ವಲ್ಪ ಮುಂಜಾನೆ ಟೈಮ್, ಆಮೇಲೆ ಸ್ವಲ್ಪ ಮಬ್ ಇರೋದ್ರಿಂದ ವಿಡಿಯೋ ಕ್ಲಿಯರ್ ಆಗಿ ಬಂದಿಲ್ಲ, ಆದರೂ ಸಹಿತ ಕಾಣಿಸ್ತಾ ಇದ್ದಾರೆ, ಕ್ಲಿಯರಾಗಿ ಕಾಣಿಸ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬೇಕು. ಈಗ ಸೆಕೆಂಡ್ ರೌಂಡ್ ಓಡ್ತಾ ಇದ್ದಾರೆ ಆತ್ಮೀಯ ಅಭ್ಯರ್ಥಿಗಳೇ. ಇಲ್ಲಿ ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ, ಕೋಲಾರ, ಮಂಡ್ಯ, ತುಮಕೂರು, ಮೈಸೂರು, ಚಾಮರಾಜನಗರ, ರಾಮನಗರ, ಚಿಕ್ಕಬಳ್ಳಾಪುರ, ಕೊಡಗು, ಚಿತ್ರದುರ್ಗ, ಹಾಸನ ಮತ್ತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಿಗಾಗಿ ಈ ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆರ್ಮಿ ರ್ಯಾಲಿಯನ್ನು ಆಯೋಜಿಸಿದ್ದಾರೆ. ಈಗ ನೀವು ನೋಡ್ತಾ ಇರೋದು 2ನೇ ರೌಂಡ್ ಓಡ್ತಾ ಇದ್ದಾರೆ. ಈಗ 2ನೇ ರೌಂಡ್ ಓಡ್ತಾ ಇದ್ದಾರೆ. ನೀವು ಟೈಮನ್ನು ಗಮನಿಸ್ತಾ ಇರಬೇಕು. ಫಸ್ಟ್ ರೌಂಡ್ ಎಷ್ಟು ಟೈಮ್ಗೆ ಹೋಗ್ತಾರೆ, ಆಮೇಲೆ ಸೆಕೆಂಡ್ ರೌಂಡ್ ಎಷ್ಟು ಟೈಮ್ಗೆ ಹೋಗ್ತಾರೆ, ಥರ್ಡ್ ರೌಂಡು, ಫೋರ್ತ್ ರೌಂಡು, ಪ್ರತಿಯೊಂದು ಟೈಮನ್ನು ಗಮನಿಸಬೇಕು. ನೀವು ಯಾವ ರೀತಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ನೋಡಿ. ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸ್ತಾ ಇದೆ, ಖುಷಿ ಅನಿಸ್ತಾ ಇದೆ. ನಮ್ಮ ಕರ್ನಾಟಕದ ಯುವಕರು ನಿಜವಾಗ್ಲೂ ಫುಲ್ ಸ್ಟ್ರಾಂಗ್ ಇದ್ದಾರೆ ನೋಡಿ. ಸೆಕೆಂಡ್ ರೌಂಡ್ ಕಂಪ್ಲೀಟ್ ನೋಡ್ರಿ. ಸೆಕೆಂಡ್ ರೌಂಡ್ ವೆರಿ ಗುಡ್. 2:28 ಸೆಕೆಂಡ್ ರೌಂಡು ನೋಡ್ರಿ. ಮುಂದಿದ್ದಾರೆ ಎಷ್ಟು ಫಾಸ್ಟ್, ಅದಕ್ಕಿಂತ ಮುಂದಿದ್ದಾರೆ. 2:28 ಹೇಳಿಲ್ಲ ನೋಡ್ರಿ, ಎಷ್ಟು ಫಾಸ್ಟಾಗಿ ಓಡ್ತಾ ಇದ್ದಾರೆ. ರನ್ನಿಂಗನ್ನು ಭಾಳ ಫಾಸ್ಟಾಗಿ ಓಡ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ಹೆಮ್ಮೆ ಆಗ್ತಾ ಇದೆ. ಇದು ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ. ಈ ರ್ಯಾಲಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಇವತ್ತು 3ನೇ ದಿನ, ಅದರಲ್ಲಿ ಈಗ ರನ್ನಿಂಗ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಇದು 2ನೇ ಬ್ಯಾಚ್. ಇದು 3ನೇ ರೌಂಡ್ ನೋಡ್ರಿ. ಈಗ ಓಡ್ತಾ ಇರೋದು ಎಷ್ಟನೇ ರೌಂಡ್ ಅಂದರೆ 3ನೇ ರೌಂಡ್ ಓಡ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ಫಾಸ್ಟಾಗಿ ಓಡ್ತಾ ಇದ್ದಾರೆ. ನಾ ಮುಂದೆ ಭಾಳ ಫಾಸ್ಟಾಗಿ ಓಡ್ತಾ ಇದ್ದಾರೆ. ಈ ರೀತಿ ರನ್ನಿಂಗ್ ಓಡಬೇಕಾದ್ರೆ ನಿಜವಾಗ್ಲೂ ಯಾರು ಸ್ಟ್ರಾಂಗ್ ಆಗಿರ್ತಾರೆ ಅಂಥವ್ರಿಗೆ ಮಾತ್ರ ಈ ರೀತಿ ರನ್ನಿಂಗ್ ಓಡಲಿಕ್ಕೆ ಸಾಧ್ಯದ. ಸ್ಟ್ರಾಂಗ್ ಇಲ್ದವ್ರಿಗೆ ಓಡಲಿಕ್ಕೆ ಆಗೋದಿಲ್ಲ. ಆತ್ಮೀಯ ಅಭ್ಯರ್ಥಿಗಳು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದರೆ ಏನು ಬೇಕಾದರೂ ನಾವು ಸಾಧನೆ ಮಾಡಬಹುದು. ಮನುಷ್ಯರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸಾಧಿಸಬೇಕೆಂದರೆ ಸತತವಾಗಿ ಪ್ರಯತ್ನ ಮತ್ತು ಛಲಗಳಿರಬೇಕು. ಅಂದಾಗ ಮಾತ್ರ ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ನೋಡ್ರಿ, ಇದು 3ನೇ ರೌಂಡ್ ಈಗ ಓಡ್ತಾ ಇರೋದು. 3ನೇ ರೌಂಡು ನೋಡ್ರಿ ಯಾವ ರೀತಿ ಓಡ್ತಾ ಇದ್ದಾರೆ. ಭಾಳ ಫಾಸ್ಟಾಗಿ ಓಡ್ತಾ ಇದ್ದಾರೆ. ರನ್ನಿಂಗ್ ಒಬ್ಬರಿಗಿಂತ ಒಬ್ಬರು ಫಾಸ್ಟಾಗಿ ಓಡ್ತಾ ಇದ್ದಾರೆ. ಇದು ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ. ಈಗ ನೋಡ್ರಿ 3ನೇ ರೌಂಡು ಈಗ ಓಡ್ತಾ ಇರೋದು. 3ನೇ ರೌಂಡ್ ಓಡ್ತಾ ಇದ್ದಾರೆ. ಇದು 3ನೇ ರೌಂಡ್ ಮುಗಿದ್ಮೇಲೆ ನೋಡ್ರಿ ಟೈಮಿಂಗ್ ನೋಡ್ತಾ ಇರಿ, ಟೈಮಿಂಗ್ ಗಮನಿಸ್ತಾ ಇರಿ. ಟೈಮಿಂಗ್ ನೋಡ್ರಿ 3:54 ನೋಡ್ರಿ. 3:53ಕ್ಕೆ ಬಂದವನು. ಈ 3 ರೌಂಡ್ ಕಂಪ್ಲೀಟ್ ಮಾಡಿ ಲಾಸ್ಟ್ ರೌಂಡ್ 4ನೇ ರೌಂಡನ್ನು ಓಡ್ತಾ ಇದ್ದಾನೆ. ಟೈಮ್ ನೋಡಬೇಕು, ಯಾಕೆಂದರೆ ನಾಳೆ ಭಾಗವಹಿಸುವಂಥ ಅಭ್ಯರ್ಥಿಗಳು ನೀವು ಯಾವ ರೀತಿ ಓಡಬೇಕು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಫೋರ್ತ್ ರೌಂಡು ಯಾವ ರೀತಿ ರನ್ನಿಂಗ್ ಮಾಡಬೇಕು ನಿಮ್ಗೆ ಗೊತ್ತಾಗ್ತದೆ. ಇದು ನೋಡಿ ಲಾಸ್ಟ್ ರೌಂಡ್ 4ನೇ ರೌಂಡ. ಲಾಸ್ಟ್ ರೌಂಡ್ ಇದು 400 ಮೀಟರ್ ಟ್ರ್ಯಾಕ್ ಅದ. ಒಟ್ಟು 4 ರೌಂಡ್ ಓಡಿದರೆ 1600 ಮೀಟರ್ ಆಗ್ತದೆ. 1600 ಮೀಟರ್ ರನ್ನಿಂಗನ್ನು 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಿದರೆ ಎಕ್ಸಲೆಂಟು. 5:31ರಿಂದ 5:45 ಓಡಿದರೆ ಸೆಕೆಂಡ್ ಗ್ರೂಪ್ ಅಂತ ಮಾಡ್ತಾರೆ. ಆರ್ಮಿಲಿ 2 ಗ್ರೂಪ್ ಮಾತ್ರ ಇರ್ತಾವೆ ನೋಡ್ರಿ. ಆ ಟೈಮ್ ಒಳಗೆ ಕವರ್ ಮಾಡ್ಕೋಬೇಕು. ಎಷ್ಟು ಫಾಸ್ಟಾಗಿ ಓಡ್ತಾ ಇದ್ದಾರೆ. ಲಾಸ್ಟ್ ರೌಂಡ್ ಈಗ ಓಡ್ತಾ ಇರೋದು ಲಾಸ್ಟ್ ರೌಂಡ್ ನೋಡ್ರಿ ಎಷ್ಟು ಫಾಸ್ಟ್ ಇದ್ದಾರೆ ನೋಡ್ರಿ. ಲಾಸ್ಟ್ ರೌಂಡ್ ಟೈಮ್ ಗಮನಿಸ್ತಾ ಇರಿ. ನೋಡ್ರಿ ಮುಂದಿದ್ದವರು ನೋಡ್ರಿ ಎಷ್ಟು ಫಾಸ್ಟ್ ಇದ್ದಾರೆ. ನಿಜವಾಗ್ಲೂ ಭಾಳ ಹೆಮ್ಮೆ ನೋಡ್ರಿ. ಭಾಳ ಡಿಫ್ರೆನ್ಸ್ ಆಗಿ ಓಡ್ತಾ ಇದ್ದಾನೆ. ಎಷ್ಟು ವೇಗವಾಗಿದೆ. ನಿಜವಾಗ್ಲೂ ಚಿರತೆ ಓಟವನ್ನು ಓಡ್ತಾ ಇದ್ದಾನೆ ನೋಡ್ರಿ. ಎಷ್ಟು ಫಾಸ್ಟ್ ಇದ್ದಾನೆ. ಅವನ ಹೆಜ್ಜೆಗಳು ನೋಡ್ರಿ, ಅವನ ನೋಡ್ರಿ ಫಾಸ್ಟ್ ಆಗಿದ್ದಾನೆ. ಟೈಮನ್ನು ಕವರ್ ಮಾಡ್ತಾ ಇದ್ದಾನೆ. ಓಡ್ತಾ ಇದ್ದಾನೆ. ಲಾಸ್ಟ್ ಫಿನಿಶಿಂಗ್ ಇದು. ಲಾಸ್ಟ್ ರೌಂಡ್ ಫಿನಿಶಿಂಗ್ ಇದು. ಟೈಮನ್ನು ನೋಡ್ತಾ ಇರಿ. ಟೈಮ್ ನೋಡ್ರಿ. ಗೋಟ್ ಓಡಬೇಕು. 5:56 ನೋಡ್ರಿ. ಫಸ್ಟ್ನೇದವು 5 ನಿಮಿಷ
6 ಸೆಕೆಂಡ್ನಲ್ಲಿ ಓಡಿದ ಇನ್ನು ಎಕ್ಸಲೆಂಟ್ ಈ ಓಡ್ತಾ ಇರ್ತಕ್ಕಂಥವ್ರು ಎಕ್ಸಲೆಂಟ್ ಗ್ರೂಪ್ನಲ್ಲಿ ಹೋಗ್ತಾ ಇದ್ದಾರೆ. ಈಗ ಬರ್ತಕ್ಕಂಥ ಅಭ್ಯರ್ಥಿಗಳು ಎಕ್ಸಲೆಂಟ್ ಗ್ರೂಪ್ನಲ್ಲಿ ಬರ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸ್ತಾ ಇದೆ, ಖುಷಿ ಅನಿಸ್ತಾ ಇದೆ. ನಮ್ಮ ಭಾರತದಲ್ಲಿ, ಅದರಲ್ಲಿಯೂ ನಮ್ಮ ಕರ್ನಾಟಕದ ಯುವಕರು ಫುಲ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ನೋಡ್ರಿ 5:26, 5:27, 5:28, 5:29, 5:30 ಎಕ್ಸಲೆಂಟ್ ಮುಗಿತು. ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯಿತು. ಸೆಕೆಂಡ್ ಗ್ರೂಪ್ ಈಗ ಹೋಗ್ತಿರ್ತಕ್ಕಂಥದ್ದು ಸೆಕೆಂಡ್ ಗ್ರೂಪ್. ಈಗ ಓಡುತ್ತಿರ್ತಕ್ಕಂಥ ಅಭ್ಯರ್ಥಿಗಳು ಸೆಕೆಂಡ್ ಗ್ರೂಪ್ನಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ 2 ಗ್ರೂಪ್ ಇರ್ತಾವೆ, ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್. ನೋಡ್ರಿ 5:42, 5:43, 5:44, 5:45 ಕ್ಲೋಸ್ ಎಂಡ್ ಮುಗೀತು. ಆರ್ಮಿ ಅವರು ಹಿಡಿದು ಆಲ್ ದಿ ಬೆಸ್ಟ್. ಈ 2ನೇ ಬ್ಯಾಚ್ನಲ್ಲಿ ಓಡಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಮುಂದೆ ನಿಮ್ಗೆ ಇನ್ನೂ ಕ್ಲಬ್ಸ್ ಅದ, ಲಾಂಗ್ ಜಂಪ್ ಅದ, ಜಿಗ್ಜಾಗ್ ನಡಿಗೆ ಅದ, ಹೈಟ್ ಚೆಸ್ಟ್ ಅದ, ಮೆಡಿಕಲ್ ಅದ, ಆಮೇಲೆ ಎಕ್ಸಾಮ್ ಅದ. ಎಲ್ಲದರಲ್ಲಿ ಪಾಸ್ ಆಗಿ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.